ಸಾರಿ ಅಣ್ಣ ಸ್ವಲ್ಪ ಹಿಂದೆ ಬನ್ನಿ ಓಕೆನಾ ಓಕೆನಾ ಮಾತಾಡಿ ಮೇಡಮ್ ನೋಡ್ಕೊಂಡು ಅರ್ಜೆಂಟ್ ಆಗಿ ನೋಡಿ ಸೆಂಟರ್ ನೋಡ್ಕೊಂಡು ಹೇಳಿ ಇಲ್ಲಿ ಮಧ್ಯ ಅಲ್ಲಿ ಕೈ ಮಾಡ್ತಿದ್ರು ಮದುವೆ ಪೂಜಾ ಗಾಂಧಿ ಮದುವೆ ಬಂದಿದ್ದೀರಿ ಏನು ಅನಿಸ್ತಾ ಇದೆ ಈ ಸಂದರ್ಭದಲ್ಲಿ ಏನು ಮಿಸ್ ಮಾಡ್ತೀವಿ? ಹಾಯ್, ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರ. ಸಮಸ್ತ ಕರ್ನಾಟಕದ ಜನತೆಗೆ ನನ್ನ ಪ್ರೀತಿ, ನನ್ನ ಪ್ರೇಮ. ಆ್ಯಂಡ್ ತುಂಬ ಹೆಮ್ಮೆ ಆಗ್ತದೆ ನೋಡಿ, ಒಂದು ನಾರ್ತ್ ಇಂಡಿಯಾದಿಂದ. ನಾನಂತೂ ಅಫ್ಕೋರ್ಸ್ ನಾನು ಒಂದು ಸಿಂಧಿ ಫ್ಯಾಮಿಲಿಯಿಂದ, ಬಟ್ ನಾನು ಕರ್ನಾಟಕದಲ್ಲೇ ಹುಟ್ಟಿದ್ದು ಬೆಳೆದಿದ್ದು, ಇಲ್ಲೆಲ್ಲರಲ್ಲಿ ಒಂದಾದೆ. ಮತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ಹೆಜ್ಜೆ ಇಟ್ಬಿಟ್ಟು ಎಲ್ಲ ಭಾಷೆಯಲ್ಲಿ ವರ್ಕ್ ಮಾಡಿದೆ. ಬಟ್ ನನಗೆ ಪೂಜಾ ಅವ್ರು ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಬೇರೆ ಹೊರದೇಶದಿಂದ ಬಂದಿದ್ದಾರೆ, ಅಂದರೆ ಬೇರೆ ಸಿಟಿಯಿಂದ ಬಂದಿದ್ದಾರೆ. ಕನ್ನಡನೇ ಗೊತ್ತಿಲ್ಲ ಆಕೆಗೆ, ಕನ್ನಡ ಕಲ್ತಿದ್ದಾಳೆ. ಆ್ಯಂಡ್ ಕನ್ನಡ ಬರೆಯೋಕ್ಕೂ ಕಲ್ತಿದ್ದಾರೆ. ಅವ್ರನ್ನ ನೋಡಿಬಿಟ್ಟು ನಾನು ಆಲ್ರೆಡಿ ಕನ್ನಡ ಕಲ್ತಿದ್ದೀನಿ, ಓದೋಕ್ಕೆ ನನಗೆ ಚೆನ್ನಾಗಿ ಗೊತ್ತು, ಥರ್ಡ್ ಲ್ಯಾಂಗ್ವೇಜ್ ಓದ್ತೀನಿ. ಬಟ್ ಅವ್ರನ್ನ ನೋಡ್ಬಿಟ್ಟು ನಾನು ಇನ್ನೂ ಚೆನ್ನಾಗಿ ಕನ್ನಡ ಓದಬೇಕು, ಕನ್ನಡ ಬರೀಬೇಕಂತ ನನಗೆ ಒಂದಷ್ಟು ಮನಸ್ಸಲ್ಲಿ ಮೋಟಿವೇಶನ್ನು. ಆ್ಯಂಡ್ ಇವತ್ತು ನಮ್ಮ ಕರ್ನಾಟಕದ ಕೋಡಲಿಕ್ಕೆ ಏನು ಚೆಪ್ತಾರೆ, ನಮ್ಮ ಕರ್ನಾಟಕದ ಸೊಸೆ ಆಗಿದ್ದಾರೆ. ಸೊ ಆ್ಯಂಡ್ ಅವರ ಹಸ್ಬೆಂಡ್ ಬಗ್ಗೆ ನಾನು ಹೇಳಬೇಕು, ವಿಜಯ್ ಘೋರ್ಪಡೆ ಅವರಂತ. ಆ್ಯಂಡ್ ಅವ್ರು ಕೊರಿಯರ್ ಕೆಲಸ ಮಾಡ್ತಾ ಇರ್ತಾರೆ. ನಿಮಗೆಲ್ಲರಿಗೂ ಗೊತ್ತಿರಂಗೆ ನಾನು ತುಂಬಾ ಅನಾಥರ ಮಕ್ಕಳ ಜೊತೆ ಎಲ್ಲ ವರ್ಕ್ ಮಾಡ್ತಾ ಇರ್ತೀನಿ ಸಂಜನಾ ಗಲ್ರಾನಿ ಫೌಂಡೇಶನ್ ಮೂಲಕ. ಸೊ ಅವ್ರ ಹತ್ರ ಕೊರಿಯರ್ ದೊಡ್ಡ ಗಾಡಿಗಳಿದೆ, ಆ ಟ್ರಕ್ಗಳಾಗಿರ್ಬೋದು ಅಥವಾ ಯಾವುದೇ ಒಂದು ಕೊರಿಯರ್ ಗಾಡಿಗಳು. ನನಗೆ ಯಾವಾಗಾದರೂ ಏನಾದರೂ ಒಂದು ಸಾಮಾನುಗಳು ಕಳಿಸ್ಬೇಕು, ಯಾರಾದರೂ ಡೊನೇಟ್ ಮಾಡ್ತಾ ಇದ್ದಾರೆ ಅಂದರೆ ನಾನು ವಿಜಯ್ ಘೋರ್ಪಡೆ ಅವ್ರಿಗೆ ಖಂಡಿತವಾಗ್ಲೂ ಫೋನ್ ಮಾಡಿಬಿಟ್ಟು, ಭಯ್ಯ ಈ ಥರ ನಿಮ್ಮದು ಟ್ರಕ್ ಬೇಕು ಅಥವಾ ನಿಮ್ಮ ಲಾರಿ ಬೇಕು ಅಥವಾ ನಿಮ್ಮ ಟೆಂಪೋ ಬೇಕು ಅಂತ ಹೇಳಿದರೆ ಖಂಡಿತ ಸಂಜನಾಜಿ ನಿಮ್ಗೆ ಸಹಕರಿಸ್ತೀನಿ ಅಂತ ಏನೂ ದುಡ್ಡು ತಗೊಂಡೆ. ಆ ಅನಾಥರ ಮಕ್ಕಳ ಮುಖ ನೋಡಿಬಿಟ್ಟು ಇಮಿಡಿಯೇಟ್ಲಿ ನನಗೆ ಗಾಡಿ ಕಳಿಸ್ತಾರೆ. ನಾನು ಒಂದು ಕಡೆಯಿಂದ ಎಲ್ಲ ಸ್ಪೆಷಲ್ ಕಿಡ್ಸ್ಗೆ, ಅನಾಥರ ಮಕ್ಕಳಿಗೆ ಒಂದು ಕಡೆಯಿಂದ ಸಾಮಾನು ತಗೊಂಡ್ಬಿಟ್ಟು ಇನ್ನೊಂದು ಕಡೆಗೆ ಕಳಿಸೋದಾಗಿರ್ಬೋದು. ಸೊ ನಾನು ಏನು ಹೇಳಲಿಕ್ಕೆ ಹೊರಟಿದ್ದೀನಿ ಅಂದರೆ, ವಿಜಯ್ ಘೋರ್ಪಡೆ ಅವ್ರು ಯಾರಿಗೆ ಮದುವೆ ಆಗ್ತಿದ್ದಾರೋ ತುಂಬಾ ಒಳ್ಳೆಯ ಒಂದು ಮನುಷ್ಯ, ತುಂಬಾ ಒಳ್ಳೆಯ ಒಂದು ಜೆಂಟಲ್ಮ್ಯಾನ್ ಪರ್ಸನ್ನು. ಆ್ಯಂಡ್ ನಾನು ಏನು ಹೇಳಬೇಕಂದ್ರೆ, ನಾನು ಏನೋ ಒಂದು ಪಲ್ಟಿ ಹೊಡೆದ್ಬಿಟ್ಟು ಬೇರೆ ಕಡೆ ಹೋಗ್ಬಿಟ್ಟು ಅನ್ಕೊಂಬಿಡಿ, ನಾನು ಬಂದಿದ್ದು ಹುಡುಗನ ಕಡೆಯಿಂದಾನೆ. ನನಗೆ ಪೂಜಾ ಅವ್ರ ಫ್ರೆಂಡ್ ಆಗಿದ್ದಾರೆ. ಯಾವಾಗಿಂದ ಪರಿಚಯ ನಿಮಗೆ? ಈ ಪೂಜಾ ಅವರು ಇಡೀ ಕರ್ನಾಟಕಕ್ಕೆ ಮುಂಗಾರು ಮಳೆ ಟೈಮಿಂದ ಪರಿಚಯ. ನಿಮಗೆ ನನಗೆ ಪರ್ಸನಲ್ ಆಗಿ ದಂಡುಪಾಳ್ಯ ಟೈಮಿಂದ ಪರಿಚಯ. ದಂಡುಪಾಳ್ಯ ಪಾರ್ಟ್ 2ನಲ್ಲಿ ನಾವು ಕೆಲಸ ಮಾಡಿದ್ವಿ. ಆ್ಯಂಡ್ ಎಸ್, ಸೊ ದಂಡುಪಾಳ್ಯ ಟೈಮಿಂದ ತುಂಬ ಚೆನ್ನಾಗಿ ಪರಿಚಯ. ಆವಾಗ ಸ್ವಲ್ಪ ಕನ್ಫ್ಯೂಷನು ಮಾಡ್ಕೊಂಡ್ವಿ, ಸ್ವಲ್ಪ ಏನು ಹೇಳ್ತೀವಿ, 2 ಜಳೆಗಳು ಒಂದು ಸಿನಿಮಾನಲ್ಲಿ ಹಾಕಿದ್ರೆ ಹಂಗೆ ಆಗೋದು, ಕೋಳಿ ಜಗಳನೂ ಆಯಿತು ನಮ್ಮಿಬ್ಬರಿಗೆ. ಬಟ್ ನನ್ನ ಮನಸ್ಸಿರ್ಬೋದು, ಅವ್ರ ಮನಸ್ಸಿರ್ಬೋದು, ಮನಸ್ಸಲ್ಲಿ ನಮಗೇನು ದ್ವೇಷ, ಏನೋ ಒಂದು ಹೇಟ್ರಿಡ್ ಏನು ಹೇಳ್ತೀವಿ, ಅಥವಾ ಏನೋ ಒಂದು ಅವ್ರು ಚೆನ್ನಾಗಿರ್ಬಾರ್ದು ಇವ್ರು ಚೆನ್ನಾಗಿರ್ಬಾರ್ದು ಅಂತ ಏನಾದರೂ ಒಂದು ಬೈಕೊಳ್ಳೋದಿರ್ಬೋದು, ಅಂಥದ್ದು ಏನೂ ಇಲ್ಲ. ಆ್ಯಂಡ್ ನಾನು ಏನಂತ ಬಯಸ್ತೀನಿ ಅಂದರೆ, ಪೂಜಾ ಅವ್ರಾಗಿರ್ಬೋದು ಮತ್ತು ವಿಜಯ್ ಅವ್ರು ಆಗಿರ್ಬೋದು, 100 ಅವರಿಗೆ ವಯಸ್ಸು ಅವ್ರ ಜೊತೆಗೇ ಇರಬೇಕು. ಆ್ಯಂಡ್ ತುಂಬ ಚೆನ್ನಾಗಿ ಮಕ್ಕಳಾಗಬೇಕು, ಈ ಥರ ಮುದ್ದು ಮಕ್ಕಳಾಗಬೇಕು. ಆ್ಯಂಡ್ ತುಂಬ ಖುಷಿಯಾಗಿ ಅವ್ರು ಇರಬೇಕು. ತುಂಬ ಒಳ್ಳೆಯ ಮನುಷ್ಯ ವಿಜಯ್ ಅವರು. ಆ್ಯಂಡ್ ಪೂಜಾ ಅವ್ರ ಮನಸ್ಸು ಕೂಡ ತುಂಬ ಒಳ್ಳೆಯದು. ಸೊ ಅವರು ಯಾವಾಗಲೂ ಯಶಸ್ವಿಯಾಗಿ ಖುಷಿಯಾಗಿ ಜೀವನ ಮಾಡಬೇಕು. ಆ್ಯಂಡ್ ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೆ ಇರಲೇಬೇಕು. ಕರ್ನಾಟಕದ ಸೊಸೆ ಆಗಿದ್ದಾರೆ ಅವರು ಇವತ್ತು. ಆ್ಯಂಡ್ ನನ್ನ ಮಗು ಮೇಲೂ ನಿಮ್ಮೆಲ್ಲರ ಆಶೀರ್ವಾದ ಇತ್ತು. ಸಿನಿಮಾ ಮಾಡೋದು ನಾನು ಈಗ ಮಲಯಾಳಮಲ್ಲಿ ಸಿನಿಮಾ ಮಾಡ್ತಾ ಇದ್ದೀನಿ, ಕುಂಡರಾಂಡಿ ಆಫೀಸ್ ಅಂತ. ಮತ್ತೆ ತೆಲುಗು ತಮಿಳ್ ಡಬ್ಬಿಂಗ್ 2 ತಮಿಳಲ್ಲಿ ಡಬ್ ಆಗುತ್ತೆ. ಮಣಿಶಂಕರ್ ಅಂತ ಸಿನಿಮಾ ಮಾಡ್ತಾ ಇದ್ದೀನಿ. ಕುತೂಹಲದಿಂದ ಒಳ್ಳೆ ಕನ್ನಡ ಸಿನಿಮಾಗೋಸ್ಕರ ಕಾಯ್ತಾ ಇದ್ದೀನಿ. ನನಗೆ 1-2 ಚಿತ್ರ ಬಂತು, ನನಗೆ ಸ್ಕ್ರಿಪ್ಟ್ ಅಷ್ಟು ಸ್ಟ್ರಾಂಗ್ ಅನಿಸಿಲ್ಲ. ನನ್ನ ಅನಿಸಿಕೆನಲ್ಲಿ ನನಗೆ ರಿಟರ್ನ್ ಬರೋ ಸಿನಿಮಾ ತುಂಬಾ ಸ್ಟ್ರಾಂಗ್ ಆದ ಒಂದು ಸಿನಿಮಾ ಆಗಿರಬೇಕು. ಬಿಕಾಸ್ ಆ ರಿಟರ್ನ್ ಬರೋ ಸಿನಿಮಾಯಿಂದ ಒಂದು ಬಂದ್ರಪ್ಪ ಇಷ್ಟು ಜೋರಾಗಿ ಸಂಜನಾ ಅಂತ ಆ ಥರ ಒಂದು ಸೌಂಡ್ ಮಾಡಿಬಿಟ್ಟು ಹೆಜ್ಜೆ ಇಡಬೇಕು. ಇಲ್ಲಾಂದರೆ ಸ್ವಲ್ಪ ಲೇಟಾಗಿ ಹೆಜ್ಜೆ ಇಡೋಣ, ಬಟ್ ಸೌಂಡ್ ಮಾಡಿಬಿಟ್ಟೆ ಹೆಜ್ಜೆ ಇಡೋಣ ಅಂತ ನನ್ನ ಪ್ಲಾನ್ ಇದೆ. ಈಗ ಭಗವಂತ ಯಾವಾಗ ಆಶೀರ್ವಾದ ಮಾಡ್ತಾನೆ, ಎಲ್ಲ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಸ್ ದಯವಿಟ್ಟು ಕೇಳ್ಕೊಳ್ಳಿ, ವಿಡಿಯೋ ನೋಡಿ.
ಬೆಂಗಳೂರವ್ರಲ್ಲೇ ನಾನು ನಿಜಕ್ಕೂ ಒಂದು ಒಳ್ಳೆ ಚಿತ್ರಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ಆ್ಯಂಡ್ ಒಂದು ಅದ್ಭುತವಾದ ಚಿತ್ರದ ಜೊತೆ ಎಲ್ಲರ ಮುಂದೆ ಬರಬೇಕು. ಇಡೀ ಕರ್ನಾಟಕದ ಜನತೆ ನನಗೆ ಆಶೀರ್ವಾದ ನೀಡಿ ತುಂಬಾ ಅನುಭವಿಸಿದ್ದೀನಿ ನನ್ನ ಜೀವನದಲ್ಲಿ ಒಂದು ಸೆಲೆಬ್ರಿಟಿಯಾಗಿ. ಸೊ ತುಂಬಾ ಹರ್ಟ್ ಆಗಿದ್ದೀನಿ. ಈಗ ಎಲ್ಲಕ್ಕಿಂತ ಆಚೆ ಬಂದ್ಬಿಟ್ಟು ತಿರ್ಗಾ ನಿಂತಿದ್ದೀನಿ. ತಿರ್ಗಾ ತೆಲುಗು ಮತ್ತು ಮಲಯಾಳಮಲ್ಲಿ ತುಂಬ ಒಳ್ಳೆ ಸಿನಿಮಾಸ್ ಜೊತೆ ರಿಟರ್ನ್ ಬರ್ತಾ ಇದ್ದೀನಿ. ಆ ಥರನೇ ಒಂದು ತುಂಬ ಒಳ್ಳೆ ಬ್ರ್ಯಾಂಡೆಡ್ ಒಳ್ಳೆ ಜನರ ಜೊತೆ ಸಿನಿಮಾ ನನಗೆ ಕನ್ನಡದಲ್ಲೂ ಬರಬೇಕು ಅಂತ ನನ್ನ ಅನಿಸಿಕೆ. ಆ್ಯಂಡ್ ಬಂದೇ ಬರುತ್ತೆ. ಆ್ಯಂಡ್ ದೇವರ ಆಶೀರ್ವಾದ ಮಾಡೇ ಮಾಡ್ತಾರೆ ಅಂತ ನನ್ನ ನಂಬಿಕೆ. ಥ್ಯಾಂಕ್ ಯು.